ವಕ್ಫ್ ಬೋರ್ಡ್ ವಿಚಾರವಾಗಿ ಇವತ್ತು ರಾಜ್ಯಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕಲಬುರಗಿಯಲ್ಲಿ ಮಠಾಧಿಪತಿಗಳು, ಸ್ಥಳೀಯ ನಾಯಕರು, ಮುಖಂಡರು, ರೈತರು ಎಲ್ಲರೂ ಕೂಡ ಈಗ ವಕ್ಫ್ ವಿರುದ್ಧ ರೊಚ್ಚಿಗೆದ್ದು ಪ್ರತಿಭಟನೆಗೆ ಧುಮುಕಿದ್ದಾರೆ. ಬಿಜೆಪಿ ನಾಯಕರು ಹಾಗೂ ವಿವಿಧ ಮಠಾಧೀಶರು ಕೂಡ ಹೋರಾಟವನ್ನು ನಡೆಸಿದ್ದಾರೆ. ನಗರೇಶ್ವರ ಶಾಲೆಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಸಾಗಿದೆ. ನೇಗಿಲ ಯೋಗಿ ಸ್ವಾಭಿಮಾನಿ ವೇದಿಕೆ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಬೃಹತ್ ಮೆರವಣಿಗೆ ವಕ್ಫ್ ಹಟಾವೋ ಅನ್ನದಾತ ಬಚಾವೋ ಅನ್ನೋ ಘೋಷಣೆ ಮೊಳಗಿದೆ. ರ್ಯಾಲಿಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಭಾಗಿಯಾಗಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು, ಮಠಾಧಿಪತಿಗಳು, ಬಿಜೆಪಿ ನಾಯಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ವಕ್ಫ್ ಹಟಾವೋ ಅನ್ನದಾತ ಬಚಾವೋ ಅನ್ನುವ ಪ್ಲಕಾರ್ಡ್ಗಳನ್ನ ಕೂಡ ಹಿಡಿದುಕೊಂಡು ಅಲ್ಲಿ ಮೆರವಣಿಗೆಯನ್ನ ಕೂಡ ಹೊರಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ದಾರೆ ಈ ಒಂದು ಹೋರಾಟದಲ್ಲಿ. ಯಾರೆಲ್ಲ ಪ್ರಮುಖವಾಗಿ ಭಾಗಿಯಾಗಿದ್ರು? ನಾಗೇಂದ್ರ ಬಾಬು, ಕಲಬುರಗಿಯಲ್ಲಿ ವಕ್ಫ್ ವಿರುದ್ಧ ಇವತ್ತು ವಿವಿಧ ಮಠಾಧೀಶರು ಮತ್ತೆ ರೈತರು, ರೈತ ಸಂಘಟನೆಗಳು, ಬಿಜೆಪಿ ನಾಯಕರು ಸೇರಿದಂತೆ ಸಾವಿರಾರು ಜನ ಎಲ್ಲ ರೀತಿಯ ಜನರು ಕೂಡ ರೋಡಿಗಿಳಿದು ವಕ್ಫ್ ವಿರುದ್ಧ ಮತ್ತೆ ಕೈ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸ್ವಾಭಿಮಾನಿ ನೇಗಿಲ ಯೋಗಿ ಸ್ವಾಭಿಮಾನಿ ವೇದಿಕೆ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿರುವಂತದ್ದು. ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಆರಂಭವಾದಂತ ಈ ಒಂದು ಪ್ರತಿಭಟನಾ ಮೆರವಣಿಗೆ ಸದ್ಯ ಇದೀಗ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಬಂದು ಅಲ್ಲಿ ಪ್ರತಿಭಟನೆಯನ್ನ ಒಂದು ದಿನದ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆ ನಡೆಸಿರುವಂತದ್ದು. ಜಿಲ್ಲೆಯ ಸಾಕಷ್ಟು ಮಠಾಧೀಶರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ವಿಪಕ್ಷ ನಾಯಕ, ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲವದ್ ನಾರಾಯಣ ಸ್ವಾಮಿ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ವಕ್ಫ್ ಹಟಾವೋ ಅನ್ನದಾತ ಬಚಾವೋ ಅನ್ನುವಂತ ಘೋಷವಾಕ್ಯದೊಂದಿಗೆ ಸುಮಾರು 2 ಕಿಲೋಮೀಟರ್ನಷ್ಟು ಒಂದು ಪ್ರತಿಭಟನಾ ರ್ಯಾಲಿಯ ಮೆರವಣಿಗೆಯನ್ನ ಸಾಗಿ ಇದೀಗ ಜಗತ್ ಸರ್ಕಲ್ ನಲ್ಲಿ ಬಂದಿರುವಂತದ್ದು. ಇಲ್ಲಿ ಜಮೀರ್ ಹಟಾವೋ ಜಮೀನ್ ಬಚಾವೋ ವಕ್ಫ್ ಹಟಾವೋ ಅನ್ನದಾತ ಬಚಾವೋ ಅನ್ನುವಂತ ಘೋಷವಾಕ್ಯದೊಂದಿಗೆ ಇವತ್ತು ಇಡೀ ದಿನ ಕಲಬುರಗಿಯ ಜಗತ್ ವೃತ್ತದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಜಿಲ್ಲೆಯ ಸಾಕಷ್ಟು ಭಾಗಗಳಿಂದಲೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ರೈತರು ಕೂಡ ಆಗಮಿಸಿ ಹಸಿರು ಶಾಲನ್ನ ಧರಿಸಿಕೊಂಡು ಬಂದು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಸುಮಾರು 2,000-3,000 ಅಷ್ಟು ಜನರು ಕೂಡ ಭಾಗಿಯಾಗಿರುವಂತದ್ದು. ಜಿಲ್ಲೆಯ ಮಠಾಧೀಶರು ಮತ್ತೆ ರಾಜಕೀಯ ನಾಯಕರು, ರೈತ ಸಂಘಟನೆ ಎಲ್ಲರ ಬೇಡಿಕೆ ಒಂದಾಗಿರುವಂತದ್ದು ವಕ್ಫ್ ಅನ್ನ ತೆಗೆದು ಹಾಕಬೇಕು ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ಉಲ್ಲೇಖ ಆಗಿರುವಂತದ್ದು. ಅದಲ್ಲದೆ ಮಠ ಮಂದಿರಗಳ ಜಮೀನುಗಳಲ್ಲಿ, ಮಠಗಳ ಆಸ್ತಿ ಪಾಸ್ತಿಗಳಲ್ಲೂ ಕೂಡ ವಕ್ಫ್ ಬೋರ್ಡ್ ಹೆಸರು ಉಲ್ಲೇಖ ಆಗಿರುವಂತಹ ಹಿನ್ನೆಲೆಯಲ್ಲಿ ವಕ್ಫ್ ಅನ್ನೇ ತೆಗೆದು ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಮಠಾಧೀಶರು ಬೀದಿಗಿಳಿದು ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈ ಕ್ಷಣಕ್ಕೂ ಕೂಡ ನಗರದ ಜಗತ್ ವೃತ್ತದಲ್ಲಿ ಸಾಕಷ್ಟು ಜನ ಸ್ವಾಮೀಜಿಗಳು ಈ ಒಂದು ಕೈ ಸರ್ಕಾರದ ವಿರುದ್ಧ ಮತ್ತೆ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಅವರ ವಿರುದ್ಧ ಆಕ್ರೋಶದ ಮಾತುಗಳನ್ನ ಹೊರ ಹಾಕ್ತಾ ಇರುವಂತದ್ದು. ವಕ್ಫ್ ಅನ್ನ ತೆಗೆದು ಹಾಕಲೇಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಕೊಂಡು ಈ ಹೋರಾಟ ನಡೀತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಕ್ಫ್ ಬೋರ್ಡ್ ವಿಚಾರವಾಗಿ ಇವತ್ತು ರಾಜ್ಯಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕಲಬುರಗಿಯಲ್ಲಿ ಮಠಾಧಿಪತಿಗಳು, ಸ್ಥಳೀಯ ನಾಯಕರು, ಮುಖಂಡರು, ರೈತರು ಎಲ್ಲರೂ ಕೂಡ ಈಗ ವಕ್ಫ್ ವಿರುದ್ಧ ರೊಚ್ಚಿಗೆದ್ದು ಪ್ರತಿಭಟನೆಗೆ ಧುಮುಕಿದ್ದಾರೆ. ಬಿಜೆಪಿ ನಾಯಕರು ಹಾಗೂ ವಿವಿಧ ಮಠಾಧೀಶರು ಕೂಡ ಹೋರಾಟವನ್ನು ನಡೆಸಿದ್ದಾರೆ. ನಗರೇಶ್ವರ ಶಾಲೆಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಸಾಗಿದೆ. ನೇಗಿಲ ಯೋಗಿ ಸ್ವಾಭಿಮಾನಿ ವೇದಿಕೆ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಬೃಹತ್ ಮೆರವಣಿಗೆ ವಕ್ಫ್ ಹಟಾವೋ ಅನ್ನದಾತ ಬಚಾವೋ ಅನ್ನೋ ಘೋಷಣೆ ಮೊಳಗಿದೆ. ರ್ಯಾಲಿಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಭಾಗಿಯಾಗಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು,
ಮಠಾಧಿಪತಿಗಳು, ಬಿಜೆಪಿ ನಾಯಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ವಕ್ಫ್ ಹಟಾವೋ ಅನ್ನದಾತ ಬಚಾವೋ ಅನ್ನುವ ಪ್ಲಕಾರ್ಡ್ಗಳನ್ನ ಕೂಡ ಹಿಡಿದುಕೊಂಡು ಅಲ್ಲಿ ಮೆರವಣಿಗೆಯನ್ನ ಕೂಡ ಹೊರಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ದಾರೆ ಈ ಒಂದು ಹೋರಾಟದಲ್ಲಿ. ಯಾರೆಲ್ಲ ಪ್ರಮುಖವಾಗಿ ಭಾಗಿಯಾಗಿದ್ರು? ನಾಗೇಂದ್ರ ಬಾಬು, ಕಲಬುರಗಿಯಲ್ಲಿ ವಕ್ಫ್ ವಿರುದ್ಧ ಇವತ್ತು ವಿವಿಧ ಮಠಾಧೀಶರು ಮತ್ತೆ ರೈತರು, ರೈತ ಸಂಘಟನೆಗಳು, ಬಿಜೆಪಿ ನಾಯಕರು ಸೇರಿದಂತೆ ಸಾವಿರಾರು ಜನ ಎಲ್ಲ ರೀತಿಯ ಜನರು ಕೂಡ ರೋಡಿಗಿಳಿದು ವಕ್ಫ್ ವಿರುದ್ಧ ಮತ್ತೆ ಕೈ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸ್ವಾಭಿಮಾನಿ ನೇಗಿಲ ಯೋಗಿ ಸ್ವಾಭಿಮಾನಿ ವೇದಿಕೆ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿರುವಂತದ್ದು. ಕಲಬುರಗಿ ನಗರದ ಏನು ನಗರೇಶ್ವರ ಶಾಲೆಯಿಂದ ಆರಂಭವಾದಂತ ಈ ಒಂದು ಪ್ರತಿಭಟನಾ ಮೆರವಣಿಗೆ ಸದ್ಯ ಇದೀಗ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಬಂದು ಏನು ಅಲ್ಲಿ ಪ್ರತಿಭಟನೆಯನ್ನ ಒಂದು ದಿನದ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆ ನಡೆಸಿರುವಂತದ್ದು. ಜಿಲ್ಲೆಯ ಸಾಕಷ್ಟು ಮಠಾಧೀಶರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ವಿಪಕ್ಷ ನಾಯಕ, ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲವದ್ ನಾರಾಯಣ ಸ್ವಾಮಿ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ವಕ್ಫ್ ಹಟಾವೋ ಅನ್ನದಾತ ಬಚಾವೋ ಅನ್ನುವಂತ ಘೋಷವಾಕ್ಯದೊಂದಿಗೆ ಸುಮಾರು 2 ಕಿಲೋಮೀಟರ್ನಷ್ಟು ಒಂದು ಪ್ರತಿಭಟನಾ ರ್ಯಾಲಿಯ ಮೆರವಣಿಗೆಯನ್ನ ಸಾಗಿ ಇದೀಗ ಜಗತ್ ಸರ್ಕಲ್ ನಲ್ಲಿ ಬಂದಿರುವಂತದ್ದು. ಇಲ್ಲಿ ಜಮೀರ್ ಹಟಾವೋ ಜಮೀನ್ ಬಚಾವೋ ವಕ್ಫ್ ಹಟಾವೋ ಅನ್ನದಾತ ಬಚಾವೋ ಅನ್ನುವಂತ ಘೋಷವಾಕ್ಯದೊಂದಿಗೆ ಇವತ್ತು ಇಡೀ ದಿನ ಕಲಬುರಗಿಯ ಜಗತ್ ವೃತ್ತದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಜಿಲ್ಲೆಯ ಸಾಕಷ್ಟು ಭಾಗಗಳಿಂದಲೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ರೈತರು ಕೂಡ ಆಗಮಿಸಿ ಹಸಿರು ಶಾಲನ್ನ ಧರಿಸಿಕೊಂಡು ಬಂದು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಸುಮಾರು 2,000-3 ಸಾವಿರಷ್ಟು ಜನರು ಕೂಡ ಭಾಗಿಯಾಗಿರುವಂತದ್ದು. ಜಿಲ್ಲೆಯ ಮಠಾಧೀಶರು ಮತ್ತೆ ರಾಜಕೀಯ ನಾಯಕರು, ರೈತ ಸಂಘಟನೆ ಎಲ್ಲರ ಬೇಡಿಕೆ ಒಂದಾಗಿರುವಂತದ್ದು ವಕ್ಫ್ ಅನ್ನ ತೆಗೆದು ಹಾಕಬೇಕು ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ರೈತರ ಪಹಣಿಯಲ್ಲಿ ಏನು ವಕ್ಫ್ ಬೋರ್ಡ್ ಹೆಸರು ಉಲ್ಲೇಖ ಆಗಿರುವಂತದ್ದು. ಅದಲ್ಲದೆ ಮಠ ಮಂದಿರಗಳ ಜಮೀನುಗಳಲ್ಲಿ, ಮಠಗಳ ಆಸ್ತಿ ಪಾಸ್ತಿಗಳಲ್ಲೂ ಕೂಡ ಏನು ವಕ್ಫ್ ಬೋರ್ಡ್ ಹೆಸರು ಉಲ್ಲೇಖ ಆಗಿರುವಂತಹ ಹಿನ್ನೆಲೆಯಲ್ಲಿ ವಕ್ಫ್ ಅನ್ನೇ ತೆಗೆದು ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಮಠಾಧೀಶರು ಬೀದಿಗಿಳಿದು ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈ ಕ್ಷಣಕ್ಕೂ ಕೂಡ ಏನು ನಗರದ ಜಗತ್ ವೃತ್ತದಲ್ಲಿ ಸಾಕಷ್ಟು ಜನ ಸ್ವಾಮೀಜಿಗಳು ಈ ಒಂದು ಕೈ ಸರ್ಕಾರದ ವಿರುದ್ಧ ಮತ್ತೆ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಅವರ ವಿರುದ್ಧ ಆಕ್ರೋಶದ ಮಾತುಗಳನ್ನ ಹೊರ ಹಾಕ್ತಾ ಇರುವಂತದ್ದು. ವಕ್ಫ್ ಅನ್ನ ತೆಗೆದು ಹಾಕಲೇಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಕೊಂಡು ಈ ಹೋರಾಟ ನಡೀತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.